ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಮುಂದುವರೆದ ಭಾಗ ನೋಡಿ, ಎಕ್ಸ್ಪ್ಲೈನ್ ಟ್ರಾನ್ಸ್ವರ್ಸ್ ಸೆಕ್ಷನ್ ಆಫ್ ಯಂಗ್ ಆಂಥರ್ ವಿತ್ ಅ ಲೇಬಲ್ಡ್ ಡಯಾಗ್ರಾಮ್ ಅಂತ ಇದೆ. ಎಸ್, ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದೇನು? ಟಿಎಸ್ ಆಫ್ ಯಂಗ್ ಆಂಥರ್. ಓಕೆ, ಇಲ್ಲಿ ಆಂಥರ್ದು ಲೇಬಲ್ ಡಯಾಗ್ರಾಮ್ ಇದೆ. ಇದನ್ನೇನಂತ ಹೇಳಿದ್ವಿ? ದಟ್ ಇಸ್ ಕನೆಕ್ಟಿವ್ ಟಿಶ್ಯೂ ಅಂಡ್ ದಿಸ್ ಇಸ್ ಎಪಿಡರ್ಮಿಸ್, ದಿಸ್ ಇಸ್ ಎಂಡೋಥೀಶಿಯಂ. ಆಮೇಲೆ ಇಲ್ಲೇನಿದಾವಲ್ವಾ 1, 2, 3, 4 ಇವೆಲ್ಲ ಏನು ಸ್ಪೋರೋಜಿನಸ್ ಟಿಶ್ಯೂ. ಆಮೇಲೆ ಇದು ಬಂದು ಟೇಪಿಟಮ್ ಆಗಿರುತ್ತೆ ಅಂಡ್ ದಿಸ್ ಇಸ್ ಮಿಡಲ್ ಲೇಯರ್. ಕಾಣಿಸ್ತಾ ಇದೆ ಅಲ್ವಾ? ಈಗ ನಾವೇನ್ ಮಾಡ್ಬೇಕು? ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು, ಹೌದಲ್ವಾ? ಎಸ್, ಈಗ ನೋಡಿ, ಯಂಗ್ ಆಂಥರ್ ಏನಿದೆಯಲ್ಲ, ಇಟ್ ಇಸ್ ಜನರಲಿ ಸರೌಂಡೆಡ್ ಬೈ 4 ವಾಲ್ ಲೇಯರ್ಸ್. ಯಾವುದು? ಒಂದು ಎಪಿಡರ್ಮಿಸ್, ಇನ್ನೊಂದು ಎಂಡೋಥೀಸಿಯಂ, ಅದಾದ ನಂತರ ಮಿಡಲ್ ಲೇಯರ್ ಮತ್ತೆ ಟೇಪಿಟಮ್. ಸೊ ಈ ರೀತಿ 4 ಲೇಯರ್ಸ್ ಅನ್ನ ಇದು ಒಳಗೊಂಡಿರುತ್ತೆ. ಔಟರ್ 3 ವಾಲ್ ಲೇಯರ್ಸ್ ಏನಿರುತ್ತೆ ಅದು ಪ್ರೊಟೆಕ್ಷನ್ ನೀಡುತ್ತೆ. ಓಕೆ, ಅದು ಏನ್ ಮಾಡುತ್ತೆ? ಪ್ರೊಟೆಕ್ಷನ್ ನೀಡುತ್ತೆ and help in digestion of anther to release the pollen. Okay, innermost wall layer ಏನಿರುತ್ತೆ ಅದು ಟೇಪಿಟಮ್ ಆಗಿರುತ್ತೆ. ಓಕೆ, ಇನ್ನರ್ಮೋಸ್ಟ್ ವಾಲ್ ಲೇಯರ್ ಬಂದ್ಬಿಟ್ಟು ಅದು ಟೇಪಿಟಮ್ ಆಗಿರುತ್ತೆ. ಇಟ್ ನರಿಶಸ್ ದ ಡೆವಲಪಿಂಗ್ ಪೋಲನ್ ಗ್ರೈನ್ಸ್. ಓಕೆ, ಅದ್ರದ್ದು ಕೆಲಸ ಏನು ಅಂದ್ರೆ ಡೆವಲಪಿಂಗ್ ಪೋಲನ್ ಗ್ರೈನ್ಸ್ ಏನಿರುತ್ತಲ್ವಾ ಅದ್ರದ್ದು ಅದನ್ನ ಪೋಷಣೆ ಮಾಡುವಂಥದ್ದು. ಇನ್ನು when the anther is young, ಯಾವಾಗ ಆಂಥರ್ ಯಂಗ್ ಆಗಿರುತ್ತೆ, ಗ್ರೂಪ್ ಆಫ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಹೋಮೋಜಿನಸ್ ಸೆಲ್ಸ್ ಏನಿರುತ್ತೆ ಅದನ್ನ ನಾವೇನಂತ ಹೇಳ್ತೀವಿ? ಸ್ಪೋರೋಜಿನಸ್ ಟಿಶ್ಯೂ ಅಂತ ಕರಿತೀವಿ. ಅದು ಅಕ್ಯುಪೈಸ್ ದ ಸೆಂಟರ್ ಆಫ್ ಈಚ್ ಮೈಕ್ರೋಸ್ಪೊರಾಂಜಿಯಂ. ಹೌದು, ನೋಡಿ ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿಯಾಗಿ ಇಟ್ ಅಕ್ಯುಪೈಸ್ ದ ಸೆಂಟರ್ ಆಫ್ ಈಚ್ ಮೈಕ್ರೋಸ್ಪೊರಾಂಜಿಯಂ. ಅಂದ್ರೆ ಪ್ರತಿಯೊಂದು ಮೈಕ್ರೋ ಸ್ಪೊರಾಂಜಿಯಂ ಏನಿರುತ್ತಲ್ವಾ ಅದರ ಒಂದು ಸೆಂಟರ್ ಪ್ಲೇಸ್ ಅಲ್ಲಿ ಅಥವಾ ಸೆಂಟರ್ ಪ್ಲೇಸ್ ಅನ್ನ ಅದು ಆಕ್ಯುಪೈ ಮಾಡ್ಕೊಂಡಿರುತ್ತೆ ಸ್ಪೋರೋಜಿನಸ್ ಟಿಶ್ಯೂ. ಓಕೆ, ಸೊ ರೈಟ್ ದ ಇವೆಂಟ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗೆಮೆಟೋಫೈಟ್. ಫೀಮೇಲ್ ಗೆಮೆಟೋಫೈಟ್ ಅಂದ್ರೆ ಏನು? ಎಂಬ್ರಿಯೋ ಸ್ಯಾಕ್. ಫೀಮೇಲ್ ಗೆಮೆಟೋಫೈಟ್ ಅಂದ್ರೆ ಏನು? ಎಂಬ್ರಿಯೋ ಸ್ಯಾಕ್. ಓಕೆ, ಫಿಮೇಲ್ ಗೆಮೆಟೋಫೈಟ್ ಅಂದ್ರೇನು? ಎಂಬ್ರಿಯೋ ಸ್ಯಾಕ್. ಓಕೆ, ಇವೆಂಟ್ಸ್ ಅನ್ನ ಕರೆಕ್ಟ್ ಆರ್ಡರ್ ಅಲ್ಲಿ ಹೇಳ್ಬೇಕು ಅಂತ ಇದೆ. ಏನು? ಕರೆಕ್ಟ್ ಆರ್ಡರ್ ಅಲ್ಲಿ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಎಸ್, ಇನ್ಸೈಡ್ ದ ಓವ್ಯೂಲ್ ಇನಿಷಿಯಲಿ ಮೆಗಾಸ್ಪೋರ್ ಮದರ್ ಸೆಲ್ ಏನಿರುತ್ತೆ ಇಟ್ ಡಿವೈಡ್ ಬೈ ಮಿಯೋಸಿಸ್ ಟು ಫಾರ್ಮ್ 4 ಹೆಪ್ಲಾಯ್ಡ್ ಸೆಲ್ಸ್. 1, 2, 3, 4 ಕಾಣಿಸ್ತಾ ಇದೆಯಲ್ವಾ? ಈ ಒಂದು 4 ಹೆಪ್ಲಾಯ್ಡ್ ಸೆಲ್ಸ್ ಅನ್ನ ಫಾರ್ಮ್ ಮಾಡುತ್ತೆ ಅಂಡ್ ಅದನ್ನ ನಾವು ಇವುಗಳನ್ನ ಏನಂತ ಕರಿತೀವಿ? ಮೆಗಾಸ್ಪೋರ್ಸ್ ಅಂತ ಕರಿತೀವಿ. ಔಟ್ ಆಫ್ ದೀಸ್ ಮೆಗಾಸ್ಪೋರ್ಸ್ 3 cells ಡಿಸ್ಇಂಟಿಗ್ರೇಟ್. ಓಕೆ, ಅಲ್ಲೇನಾಗುತ್ತೆ? 3 cells ಡಿಸ್ಇಂಟಿಗ್ರೇಟ್ ಆಗ್ಬಿಟ್ಟು ಓನ್ಲಿ 1 ಫಂಕ್ಷನಲ್ ಮೆಗಾಸ್ಪೋರ್ ಏನಿರುತ್ತೆ ಅದು ಮಾತ್ರ ರಿಟೈನ್ ಆಗುತ್ತೆ. ಇನ್ನು ನ್ಯೂಕ್ಲಿಯಸ್ ಆಫ್ ದಿಸ್ ಫಂಕ್ಷನಲ್ ಮೆಗಾಸ್ಪೋರ್ ಅಂಡರ್ಗೋಸ್ 3 round of mitosis to form 8 nuclei. ಸೊ ಆ ಒಂದು ಸ್ಟ್ರಕ್ಚರ್ 8 ನ್ಯೂಕ್ಲಿಯೇಟೆಡ್ ಕಂಡೀಷನ್ ಅನ್ನ ಏನ್ ಒಳಗೊಂಡಿರುತ್ತೆ ಅದನ್ನ ನಾವು ಎಂಬ್ರಿಯೋಸೈಕ್ ಅಥವಾ ಫೀಮೇಲ್ ಗೆಮೆಟೋಫೈಟ್ ಅಂತ ಹೇಳ್ತೀವಿ. ಸೊ ಔಟ್ ಆಫ್ 8 ನ್ಯೂಕ್ಲಿಯೈ 3 ಏನಿರುತ್ತೆ ಅವು ಚಲಾಸಲ್ ಎಂಡ್ ಗೆ ಹೋಗಿ ಕುತ್ಕೊಳ್ತವೆ. ಯಾಕೆ? 3 ಆಂಟಿಪೋಡಲ್ ಸೆಲ್ಸ್ ಅನ್ನ ಫಾರ್ಮೇಶನ್ ಮಾಡ್ಲಿಕ್ಕೆ. ಇನ್ನು ಮಿಕ್ಕಿರೋ ಎರಡು ಬಂದ್ಬಿಟ್ಟು ಸೆಕೆಂಡರಿ ನ್ಯೂಕ್ಲಿಯೈ ಅಂತ ಹೇಳ್ತೀವಿ. ಇನ್ನು 3 ನ್ಯೂಕ್ಲಿಯೈ ಮೈಕ್ರೋಪೈಲಾರ್ ಎಂಡ್ ಗೆ ಹೋಗುತ್ತೆ. ಓಕೆ, ಇನ್ನು ಮಿಡಲ್ ಒನ್ ಏನಿರುತ್ತೆ ಅದು ಎಗ್ ಆಗುತ್ತೆ. ಬೋತ್ ಸೈಡ್ ದೇ ಫಾರ್ಮ್ ಸಿನರ್ಜಿಡ್ ಸೆಲ್ಸ್. ಸೊ ದಸ್ ನಾವೇನು ಹೇಳ್ಬೋದು? ಎಂಬ್ರಿಯೋ ಸ್ಯಾಕ್ ಅನ್ನುವಂಥದ್ದು 7 celled ಅಥವಾ 8 ನ್ಯೂಕ್ಲಿಯೇಟೆಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಈಗ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಂ. ನೋಡಿ, ಇವುಗಳ ಮೇಲೆ ನಿಮಗೆ ಕಂಪಲ್ಸರಿ 1 mark ಕ್ವೆಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಡೋಂಟ್ ಸ್ಕಿಪ್. ಓಕೆ, ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಂ ಅಂದ್ರೆ ಏನು? ಓವ್ಯೂಲ್. ಮೆಗಾಸ್ಪೊರಾಂಜಿಯಂ ಅಂತ ಬಂದ ಕೂಡಲೇ ನಿಮ್ಗೆ ತಲೆನಲ್ಲಿ ಏನಿರ್ಬೇಕು? ಓವ್ಯೂಲ್. ಆಮೇಲೆ ಫೀಮೇಲ್ ಗೆಮೆಟೋಫೈಟ್ ಅಂತ ಹೇಳಿದ್ರೆ ಎಂಬ್ರಿಯೋ ಸ್ಯಾಕ್. ಓಕೆ, ಸೊ ಇದು ಹೈಲಮ್, ಇದು ಫ್ಯೂನಿಕಲ್. ಓಕೆ, ಇದು ಮೈಕ್ರೋಪೈಲೋ, ಆಮೇಲೆ ಇದು ಮೈಕ್ರೋಪೈಲಾರ್ ಪೋಲ್. ಅದು ಅದರ ನಂತರ ಇದು ಔಟರ್ ಇಂಟೆಗ್ಯುಮೆಂಟ್, ಇನ್ನರ್ ಇಂಟೆಗ್ಯುಮೆಂಟ್, ನ್ಯೂಸೆಲಸ್ ಅಂತ ಇದನ್ನ ಹೇಳ್ತೀವಿ. ಇದು ಬಂದು ಎಂಬ್ರಿಯೋ ಸ್ಯಾಕ್, ಇದು ಬಂದು ಚಲಾಸಲ್ ಪೋಲ್ ಆಗಿರುತ್ತೆ. ಸೊ ಈಗ ಒಂದೊಂದರದ್ದೇ ಫಂಕ್ಷನ್ ಏನು ಅಂತ ನೋಡ್ತಾ ಹೋಗೋಣ. ಓಕೆ,
ಫ್ಯೂನಿಕಲ್ ಇಟ್ ಇಸ್ ದ ಸ್ಟಾಕ್ ಆಫ್ ದ ಓವ್ಯೂಲ್ ಅಂತ ಹೇಳ್ತೀವಿ. ಸೊ ಓವ್ಯೂಲ್ ನ ಸ್ಟಾಕ್ ಬಂದ್ಬಿಟ್ಟು ನಾವು ಫ್ಯೂನಿಕಲ್ ಅಂತ ಹೇಳ್ತೀವಿ, ಅಟ್ಯಾಚಿಂಗ್ ಟು ದ ವಾಲ್ ಆಫ್ ದ ಓವರಿ. ಇನ್ನು ಹೈಲಮ್ ಬಂದ್ಬಿಟ್ಟು ಇಟ್ ಇಸ್ ದ ರೀಜನ್ ವೇರ್ ಬಾಡಿ ಆಫ್ ದ ಓವ್ಯೂಲ್ ಫ್ಯೂಸಸ್ ವಿತ್ ಫ್ಯೂನಿಕಲ್. ಇನ್ನು ಚಲಾಜ ಏನಿದೆ ಇಟ್ ಇಸ್ ದ ಬೇಸಲ್ ಪಾರ್ಟ್ ಆಫ್ ಓವ್ಯೂಲ್. ಚಲಾಜ ಏನಿದೆ ಇದು ಒಂದು ಬೇಸಲ್ ಪಾರ್ಟ್ ಆಫ್ ಓವ್ಯೂಲ್ ಅಂತ ಹೇಳ್ತೀವಿ. ಅಪೋಸಿಟ್ ಎಂಡ್ ಆಫ್ ದಿ ಚಲಾಜ ಇಸ್ ಕಾಲ್ಡ್ ಮೈಕ್ರೋಪೈಲಾರ್ ಎಂಡ್ ಅಂತ ಹೇಳ್ತೀವಿ. ಇಂಟೆಗುಮೆಂಟ್ಸ್ ಅಂತ ಬಂದಾಗ ದೀಸ್ ಆರ್ ಓವ್ಯೂಲ್ ಮೆಂಬ್ರೇನ್ಸ್, ಲೇಟರ್ ದೇ ಬಿಕಮ್ ಸೀಡ್ ಕೋಟ್. ಅಟ್ ಮೈಕ್ರೋಪೈಲಾರ್ ಎಂಡ್ ದೇ ಫಾರ್ಮ್ಸ್ ಎ ಹೋಲ್ ಲೈಕ್ ಸ್ಟ್ರಕ್ಚರ್, ಅದನ್ನ ನಾವೇನಂತ ಹೇಳ್ತೀವಿ, ಮೈಕ್ರೋಪೈಲ್ ಅಂತ ಹೇಳ್ತೀವಿ. ಸೊ ಈ ಮೈಕ್ರೋಪೈಲ್ ಏನಕ್ಕೆ ಸಹಾಯ ಮಾಡುತ್ತೆ, ಎಂಟ್ರಿ ಆಫ್ ದಿ ಪೋಲನ್ ಟ್ಯೂಬ್. ಓಕೆ, ಹೆಲ್ಪ್ಸ್ ಫಾರ್ ದಿ ಎಂಟ್ರಿ ಆಫ್ ಪೋಲನ್ ಟ್ಯೂಬ್. ಆಮೇಲೆ ನ್ಯೂಸೆಲಸ್. ನ್ಯೂಸೆಲಸ್ ಅಂತ ಅಂದ್ರೆ ಏನು, ಅದು ಒಂದು ಟಿಶ್ಯೂ. ಅದು ಏನ್ ಮಾಡುತ್ತೆ ಅಂದ್ರೆ ಪೋಷಣೆಯನ್ನ ಕೊಡುತ್ತೆ ಡೆವಲಪಿಂಗ್ ಎಂಬ್ರಿಯೋಸ್ಯಾಕ್ಗೆ. ಇನ್ನು ಎಂಬ್ರಿಯೋಸ್ಯಾಕ್ ಅಂತ ಅಂದ್ರೆ ಫಿಮೇಲ್ ಗೆಮೆಟೋಫೈಟ್. ಓಕೆ, ಆನ್ ಓವ್ಯೂಲ್ ಜನರಲಿ ಹ್ಯಾಸ್ ಸಿಂಗಲ್ ಎಂಬ್ರಿಯೋಸ್ಯಾಕ್ ಫಾರ್ಮ್ಡ್ ಫ್ರಮ್ ಎ ಮೆಗಾಸ್ಪೋರ್. ಸೊ ಎಂಬ್ರಿಯೋಸ್ಯಾಕ್ ಅಂತ ಹೇಳಿದ್ರೆ ಅದನ್ನ ನಾವು ಫಿಮೇಲ್ ಗೆಮೆಟೋಫೈಟ್ ಅಂತ ಹೇಳ್ತೀವಿ. ಆನ್ ಓವ್ಯೂಲ್ ಜನರಲಿ ಹ್ಯಾಸ್ ಸಿಂಗಲ್ ಎಂಬ್ರಿಯೋಸ್ಯಾಕ್. ಅಂದ್ರೆ ಓವ್ಯೂಲ್ ನೀವು ಯಾವ್ದಾದ್ರು ತಗೊಳ್ಳಿ, ಓವ್ಯೂಲ್ ಅಂತ ಅಂದ್ರೆ ಅದು ಯಾವಾಗ್ಲೂ ಸಿಂಗಲ್ ಎಂಬ್ರಿಯೋಸ್ಯಾಕ್ ಅನ್ನ ಒಳಗೊಂಡಿರುತ್ತೆ. ಅದು ಮೆಗಾಸ್ಪೋರ್ ಇಂದ ಫಾರ್ಮೇಶನ್ ಆಗಿರುತ್ತೆ. ಇದನ್ನು ನೀವು ಚೆನ್ನಾಗಿ ತಲೆನಲ್ಲಿ ಇಟ್ಕೊಂಡಿರ್ಬೇಕು. ಓವ್ಯೂಲ್ ಜನರಲಿ ಹ್ಯಾಸ್ ಸಿಂಗಲ್ embryo sac formed from a megaspore. Okay, yes. Describe the structure of pollen grain of angiosperms. ಸೊ ಈಗ ಪೋಲನ್ ಗ್ರೈನ್ ಆಫ್ ಎಂಜಿಯೋಸ್ಪರ್ಮ್ಸ್ ಇದ್ರದ ಬಗ್ಗೆ ನೋಡ್ತಾ ಹೋಗೋಣ. ಪೋಲನ್ ಗ್ರೈನ್ ಅಂತ ಅಂದ್ರೆ ಏನು, ಮೇಲ್ ಗೆಮೆಟೋಫೈಟ್. ಫಿಮೇಲ್ ಗೆಮೆಟೋಫೈಟ್ ಅಂದ್ರೆ ಏನು, ದಟ್ ಇಸ್ ಎಂಬ್ರಿಯೋಸ್ಯಾಕ್. ಓಕೆ, ಕ್ಲಿಯರಾ? ನೋಡಿ, ಪೋಲನ್ ಗ್ರೈನ್ ಅಂತ ಬಂದಾಗ ಮೇಲ್ ಗೆಮೆಟೋಫೈಟ್ ಅಂತ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಫಿಮೇಲ್ ಗೆಮೆಟೋಫೈಟ್ ಅಂತ ಹೇಳಿದ್ರೆ ಎಂಬ್ರಿಯೋಸ್ಯಾಕ್. ಸೊ ಪೋಲನ್ ಗ್ರೈನ್ ಏನಿದೆಲ್ಲ ಮೇಲ್ ಗೆಮೆಟೋಫೈಟ್, ದೇ ಆರ್ ಜನರಲಿ ಸ್ಪೆರಿಕಲ್, ಮೆಜರಿಂಗ್ ಅಬೌಟ್ 25 to 50 micrometers in diameter. It has a prominent two-layered wall. The hard outer layer called the exine ಅಂತ ಹೇಳ್ತೀವಿ. It is made up of sporopollenin, which is one of the most ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್ ನೌನ್ ಅಂತ ಹೇಳ್ತೀವಿ. ಇನ್ನು ಪೋಲನ್ ಗ್ರೈನ್ ಏನಿರುತ್ತೆ, ಎಕ್ಸೈನು ಔಟರ್ ಲೇಯರ್ ಏನು ಎಕ್ಸೈನ್ ಅಂತ ಹೇಳ್ತೀವಿ, ಅದು ತುಂಬಾ ಹಾರ್ಡ್ ಆಗಿರುತ್ತೆ. ಅದರಲ್ಲಿ ಕೆಲವೊಂದಷ್ಟು ಪ್ರಾಮಿನೆಂಟ್ ಅಪರ್ಚರ್ಸ್ ಅನ್ನ ಒಳಗೊಂಡಿರುತ್ತೆ. ಅದನ್ನ ನಾವು ಜರ್ಮ್ ಸ್ಪೋರ್ಸ್ ಅಂತ ಹೇಳ್ತೀವಿ, ಜರ್ಮ್ ಪೋರ್ಸ್ ಅಂತ ಹೇಳ್ತೀವಿ. ಆದ್ರೆ ನೋಡಿ, ವೆರಿ ಇಂಪಾರ್ಟೆಂಟ್, ಎಕ್ಸೈನ್ ತುಂಬಾ ಹಾರ್ಡ್ ಔಟರ್ ಲೇಯರ್. ಅದು ಯಾಕೆ ಹಾರ್ಡ್ ಆಗಿರುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಸ್ಪೋರೋಪೊಲೆನಿನ್ ಅನ್ನೋ ಕಂಟೆಂಟ್. ಆದ್ರೆ ಅದೇ ಒಂದು ಎಕ್ಸೈನ್ ಅಲ್ಲಿ ಪ್ರಾಮಿನೆಂಟ್ ಅಪರ್ಚರ್ಸ್ ಇರುತ್ತೆ, ಅದನ್ನು ನಾವು ಜರ್ಮ್ ಪೋರ್ಸ್ ಅಂತ ಹೇಳ್ತೀವಿ. ಆ ಒಂದು ಜರ್ಮ್ ಪೋರ್ಸ್ ಅಲ್ಲಿ ಸ್ಪೋರೋಪೊಲೆನಿನ್ ಆಬ್ಸೆಂಟ್ ಇರುತ್ತೆ. ದ ಎಕ್ಸೈನ್ ಎಕ್ಸಿಬಿಟ್ಸ್ ಎ ಫ್ಯಾಸಿನೇಟಿಂಗ್ ಅರೇ ಆಫ್ ಪ್ಯಾಟರ್ನ್ಸ್ ಅಂಡ್ ಡಿಸೈನ್ಸ್. ಇನ್ನು ಇನ್ನರ್ ವಾಲ್ ಗೆ ಬಂದಾಗ ಇಂಟೈನ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಥಿನ್ ಅಂಡ್ ಕಂಟಿನ್ಯೂಸ್ ಲೇಯರ್ ಮೇಡ್ ಅಪ್ ಆಫ್ ಸೆಲ್ಲೋಸ್ ಅಂಡ್ ಪೆಕ್ಟಿನ್. ಓಕೆ, ಅದು ಸೆಲ್ಲೋಸ್ ಮತ್ತೆ ಪೆಕ್ಟಿನ್ ಅನ್ನುವಂತಹ ಎರಡು ಕಾಂಪೋನೆಂಟ್ಸ್ ಅನ್ನ ಒಳಗೊಂಡಿರುತ್ತೆ ಇನ್ನರ್ ವಾಲ್ ಆಫ್ ಪೋಲನ್ ಗ್ರೈನ್. ಇನ್ನು ಸೈಟೋಪ್ಲಾಸಮ್ ಆಫ್ ಪೋಲೋ ಗ್ರೈನ್ ಏನಿರುತ್ತೆ, ಇಟ್ ಇಸ್ ಸರೌಂಡೆಡ್ ಬೈ ಎ ಪ್ಲಾಸ್ಮಾ ಮೆಂಬ್ರೇನ್. ಸೈಟೋಪ್ಲಾಸಮ್ ಆಫ್ ಪೋಲನ್ ಗ್ರೈನ್, ಸೊ ಪೋಲನ್ ಗ್ರೈನ್ ಅಲ್ಲಿ ಇರುವಂತಹ ಸೈಟೋಪ್ಲಾಸಮ್, ಇಟ್ ಈಸ್ ಆಲ್ವೇಸ್ ಸರೌಂಡೆಡ್ ಬೈ ಎ ಪ್ಲಾಸ್ಮಾ ಮೆಂಬ್ರೇನ್. ವೆನ್ ದ ಪೋಲನ್ ಗ್ರೈನ್ ಈಸ್ ಮೆಚ್ಯೂರ್, ಇಟ್ ಕಂಟೈನ್ಸ್ ಟೂ ಸೆಲ್ಸ್. ಯಾವುದು, ಒಂದು ವೆಜಿಟೇಟಿವ್ ಸೆಲ್, ಇನ್ನೊಂದು ಜನರೇಟಿವ್ ಸೆಲ್ ಅಂತ. ಓಕೆ, ವೆಜಿಟೇಟಿವ್ ಸೆಲ್ ಏನಿರುತ್ತೆ ದಟ್ ಈಸ್ ಬಿಗ್ಗರ್ ಆಗಿರುತ್ತೆ, ಅಬಂಡೆಂಟ್ ಫುಡ್ ರಿಸರ್ವ್ ಇರುತ್ತೆ, ಎ ಲಾರ್ಜ್ ಇರ್ರೆಗ್ಯುಲರ್ಲಿ ಶೇಪ್ಡ್ ನ್ಯೂಕ್ಲಿಯಸ್ ಇರುತ್ತೆ. ಬಟ್ ಜನರೇಟಿವ್ ಸೆಲ್ ಅಂತ ಬಂದಾಗ ಅದು ತುಂಬಾನೇ ಸ್ಮಾಲ್ ಆಗಿರುತ್ತೆ. ಫ್ಲೋಟ್ಸ್ ಇನ್ ದ ಸೈಟೋಪ್ಲಾಸಮ್ ಆಫ್ ದ ವೆಜಿಟೇಟಿವ್ ಸೆಲ್. ಇಟ್ ಇಸ್ ಸ್ಪಿಂಡಲ್ ಶೇಪ್ಡ್ ವಿತ್ ಡೆನ್ಸ್ ಸೈಟೋಪ್ಲಾಸಮ್ ಅಂಡ್ in nucleus. Okay, it is a spindle shaped with a dense cytoplasm and nucleus. Okay, explain any 4 outbreeding devices that prevent autogamy. What is apomixis anta ide. Okay, explain any 4 outbreeding devices anna ಹೇಳಿ ಅಂತ ಕೇಳಿದರೆ. In some species ಏನಾಗುತ್ತೆ, pollen release and stigma receptivity are not synchronized. Even the pollen is released before the stigma becomes receptive, or stigma becomes receptive much before the release of pollen ಅಂತ ಹೇಳ್ತೀವಿ. ಬಟ್ ಇನ್ನು ಕೆಲವೊಂದ್ಸತಿ ಏನಾಗುತ್ತೆ, ಆಂಥರ್ ಮತ್ತೆ ಸ್ಟಿಗ್ಮಾ ಆರ್ ಪ್ಲೇಸ್ಡ್ ಅಟ್ ಡಿಫರೆಂಟ್ ಪೊಸಿಷನ್ಸ್. ಸೊ ಹಾಗಾಗಿ ಏನಾಗುತ್ತೆ, ಪೋಲನ್ ಕೆನಾಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. ಓಕೆ, ಇದನ್ನು ಕೂಡ ಔಟ್ ಬ್ರೀಡಿಂಗ್ ಡಿವೈಸಸ್ ಆಗಿ ಹೇಳ್ತೀವಿ. ಇನ್ನು ಸಮ್ ಪ್ಲಾಂಟ್ಸ್ ಎಕ್ಸಿಬಿಟ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ, ಅಂದ್ರೆ ದಿಸ್ ಇಸ್ ಅ ಜೆನೆಟಿಕ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಇದು ಕೂಡ ಸೆಲ್ಫ್ ಪೋಲನ್ ಅನ್ನ ಪ್ರಿವೆಂಟ್ ಮಾಡುತ್ತೆ. ಅಂಡ್ ಫ್ರಮ್ fertilizing the ovules by inhibiting pollen germination or pollen tube growth in the pistil. Some plants produces unisexual flowers.
If both if both male and female flowers are present on the same plant, such as castor, maize, it prevents autogamy but not geitonogamy. In several species such as papaya agirbodu, okay, male and female flowers are present on different plants. So which is each plant is either male ಅಥವಾ female ಆಗಿರುತ್ತೆ. So this condition prevents both autogamy and geitonogamy. ಇನ್ನು ಅಪೋಮಿಕ್ಸಿಸ್ ಅಂದ್ರೆ ಏನು ಅಂತ ಕೇಳಿದ್ರೆ, ಅಪೋಮಿಕ್ಸಿಸ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಸ್ಪೆಷಲ್ ಮೆಕ್ಯಾನಿಸಮ್ ಟು ಪ್ರೊಡ್ಯೂಸ್ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್. ಅಂದ್ರೆ ವಿತೌಟ್ ಫರ್ಟಿಲೈಸೇಷನ್ ಸೀಡ್ಸ್ ಏನು ಪ್ರೊಡ್ಯೂಸ್ ಮಾಡ್ತೀವಿ ಆ ಒಂದು ಮೆಕ್ಯಾನಿಸಮ್ ನೇ ಅಪೋಮಿಕ್ಸಿಸ್ ಅಂತ ಹೇಳೋದು. ಇನ್ನು ವಾಟ್ ಆರ್ ಫಾಲ್ಸ್ ಫ್ರೂಟ್ಸ್? ಫಾಲ್ಸ್ ಫ್ರೂಟ್ಸ್ ಅಂದ್ರೆ ಏನು ಮತ್ತೆ ಎಕ್ಸಾಂಪಲ್ ಕೊಡಿ. ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಅಂತ ಇದೆ. ಫಾಲ್ಸ್ ಫ್ರೂಟ್ಸ್ ಅಂದ್ರೆ ಏನು? ದ ಫ್ರೂಟ್ಸ್ ಡೆವಲಪ್ ಫ್ರಮ್ ದ ಥಲಾಮಸ್ ಈಸ್ ಕಾಲ್ಡ್ ಫಾಲ್ಸ್ ಫ್ರೂಟ್. ಅಂದ್ರೆ ಯಾವ ಒಂದು ಫ್ರೂಟ್ಸ್ ಓವರಿಯಿಂದ ಬರದೆ ಥಲಾಮಸ್ ಇಂದ ಬಂದಿದ್ರೆ ಅದನ್ನ ನಾವು ಫಾಲ್ಸ್ ಫ್ರೂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಆಪಲ್, ಸ್ಟ್ರಾಬೆರಿ, ಕ್ಯಾಶ್ಯೂ ಇವೆಲ್ಲ ಏನು ಫಾಲ್ಸ್ ಫ್ರೂಟ್ಸ್. ಇದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಆಪಲ್, ಸ್ಟ್ರಾಬೆರಿ ಮತ್ತೆ ಕ್ಯಾಶ್ಯೂ ಇವೆಲ್ಲ ಏನು ಫಾಲ್ಸ್ ಫ್ರೂಟ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ನೋಡಿ. ಫ್ಲವರ್ಸ್ ಆರ್ ಲಾರ್ಜ್, conspicuous, colored and showy ಆಗಿರುತ್ತೆ. When flowers are small, they aggregate in the form of inflorescence. The flowers have a fragrance and sweet nectar. Pollen grains are rough, surrounded by sticky substance called pollen kit ಅಂತ ಹೇಳ್ತೀವಿ. Flowers are very good places for the insects to lay their eggs. Okay. So insect pollinated flowers ಗೆ characteristics. Insect pollinated flowers ಯಾವ ತರ ಇರ್ತವೆ ಅಂದ್ರೆ ಇನ್ಸೆಕ್ಟ್ ಅಟ್ರಾಕ್ಟ್ ಮಾಡುವಂತಹ ಫ್ಲವರ್ಸ್. ಓಕೆ, ಅವು ಯಾವ ತರ ಇರುತ್ತೆ? ಲಾರ್ಜ್ ಆಗಿರುತ್ತೆ, ಕಾನ್ಸ್ಪಿಕ್ಯೂಸ್ ಆಗಿರುತ್ತೆ, ವೆರಿ ಬ್ರೈಟ್ ಕಲರ್ಸ್ ನ ಒಳಗೊಂಡಿರುತ್ತೆ. ವೆನ್ ಫ್ಲವರ್ಸ್ ಸ್ಮಾಲ್ ಇದ್ರೆ ದೇ ಅಗ್ರಿಗೇಟ್ ಇನ್ ದ ಫಾರ್ಮ್ ಆಫ್ ಇನ್ಫ್ಲೋರೆಸೆನ್ಸ್. ಆಮೇಲೆ ಫ್ಲವರ್ಸ್ ಹ್ಯಾವ್ ಫ್ರಾಗ್ರೆನ್ಸ್, ಆಮೇಲೆ ಸ್ವೀಟ್ ನೆಕ್ಟಾರ್ ಅನ್ನ ಒಳಗೊಂಡಿರುತ್ತೆ. ಆಮೇಲೆ ಪೋಲನ್ ಗ್ರೇನ್ಸ್ ತುಂಬಾ ರಫ್ ಇರುತ್ತೆ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಅಲ್ಲಿ. ಮತ್ತೆ ಅದು ಒಂದು ಸ್ಟಿಕ್ಕಿ ಸಬ್ಸ್ಟೆನ್ಸ್ ಇಂದ ಆಗಿರುತ್ತೆ. ದಟ್ ಇಸ್ ಕಾಲ್ಡ್ ಪೋಲನ್ ಕಿಟ್ ಅಂತ ಹೇಳ್ತೀವಿ. ಫ್ಲವರ್ಸ್ ಆರ್ ವೆರಿ ಗುಡ್ ಪ್ಲೇಸಸ್ ಫಾರ್ ದ ಇನ್ಸೆಕ್ಟ್ಸ್ ಟು ಲೇ ದೇರ್ ಎಗ್ಸ್. ಇನ್ನು ವಾಟ್ ಇಸ್ ಮೆಗಾಸ್ಪೋರೋಜೆನೆಸಿಸ್? ಎಕ್ಸ್ಪ್ಲೈನ್ ದ ಡೆವಲಪ್ಮೆಂಟ್ ಆಫ್ 8 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಇದೆ. What is megasporogenesis? Nodi, the process of formation of megaspores from the megaspore mother cell is called megasporogenesis. Megasporogenesis ಅಂದ್ರೆ ಏನು? ಮೆಗಾಸ್ಪೋರ್ಸ್ ಫಾರ್ಮೇಶನ್ ಆಗೋದು ಇದರಿಂದ ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಸಿ. ಓಕೆ, ಇದರಿಂದ ಅದನ್ನು ನಾವು ಮೆಗಾಸ್ಪೋರೋಜೆನೆಸಿಸ್ ಅಂತ ಹೇಳ್ತೀವಿ. ಸೊ ಡೆವಲಪ್ಮೆಂಟ್ ಆಫ್ 8 ನ್ಯೂಕ್ಲಿಯೇಟೆಡ್ ಎಂಬ್ರಿಯೋ ಸ್ಯಾಕ್ ಬಗ್ಗೆ ನೋಡ್ತಾ ಹೋಗೋಣ. Inside the ovule initially ಏನಾಗುತ್ತೆ? ಮೆಗಾಸ್ಪೋರ್ ಮದರ್ ಸೆಲ್ ಡಿವೈಡ್ ಬೈ ಮಿಯೋಸಿಸ್ ಟು ಫಾರ್ಮ್ 4 ಹೆಪ್ಲಾಯ್ಡ್ ಸೆಲ್ಸ್. ಓಕೆ, ಅದಾದ ನಂತರ ಅವನ್ನ ನಾವು ಮೆಗಾಸ್ಪೋರ್ಸ್ ಅಂತ ಕರಿತೀವಿ. ಅದರಲ್ಲಿ 3 ಸೆಲ್ಸ್ ಏನಿರುತ್ತೆ ಡಿಸಿಂಟಿಗ್ರೇಟ್ ಆಗುತ್ತೆ. ಓನ್ಲಿ 1 ಫಂಕ್ಷನಲ್ ಮೆಗಾಸ್ಪೋರ್ ಅದರೊಳಗಡೆ ಉಳ್ಕೊಳ್ಳುತ್ತೆ. ಇನ್ನು ನ್ಯೂಕ್ಲಿಯಸ್ ಆಫ್ ದಿಸ್ ಫಂಕ್ಷನಲ್ ಮೆಗಾಸ್ಪೋರ್ ಅಂಡರ್ಗೋಸ್ 3 ರೌಂಡ್ ಆಫ್ ಮೈಟೋಸಿಸ್ ಟು ಫಾರ್ಮ್ 8 ನ್ಯೂಕ್ಲಿಯೈ. ಎಷ್ಟು ರೌಂಡ್ ಆಫ್ ಮೈಟೋಸಿಸ್? 3 ರೌಂಡ್ ಆಫ್ mitosis. This structure with 8 nucleated condition is called now embryo sac ಅಂತ ಹೇಳ್ತೀವಿ ಅಥವಾ female gametophyte ಅಂತ ಹೇಳ್ತೀವಿ. So out of 8 nuclei, 3 goes to chelazal end to form 3 antipodal cells, 2 remains at center to form secondary nuclei, 3 nuclei goes to micropyle end, middle one become egg. On both sides they form synergid cells. So thus embryo sac is 7-celled or 8 nucleated structure ಅಂತ ಹೇಳ್ತೀವಿ. ಈಗ ನೋಡೋಣ. ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಡೈಕಾಟ್ ಎಂಬ್ರಿಯೋ ವಿತ್ ದ ಹೆಲ್ಪ್ ಆಫ್ ಎ ಲೇಬಲ್ ಡಯಾಗ್ರಾಮ್. ನೋಡಿ, ಇದು ಡೈಕಾಟ್ ಎಂಬ್ರಿಯೋ ಏನಿದೆಯಲ್ಲ ಆ ಒಂದು ಸ್ಟ್ರಕ್ಚರ್ ನ ಒಂದು ನೀಟ್ ಲೇಬಲ್ ಡಯಾಗ್ರಾಮ್ ಆಗಿರುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇರೋದೇನು ನಿಮ್ಗೆ ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ ಪ್ಲುಮ್ಯೂಲ್ ಅಂತ ಹೇಳ್ತೀವಿ. ಇಲ್ಲಿ ಮೇಲ್ ಕಾಣ್ತಾ ಇದೆಯಲ್ವಾ? ಇದೇನಿದೆಯಲ್ಲ ಇದು ಪ್ಲುಮ್ಯೂಲ್, ಇದು ಕೊಟೈಲಿಡಾನ್, ಇದು ಹೈಪೋಕೊಟೈಲ್ ಅಂತ ಹೇಳ್ತೀವಿ. ಇದು ರಾಡಿಕಲ್ ಮತ್ತೆ ಇದು ರೂಟ್ ಕ್ಯಾಪ್. ಓಕೆ, ಈ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಏನಿದೆಯಲ್ಲ ಇದನ್ನ ರೂಟ್ ಕ್ಯಾಪ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ನಾವು ಇಲ್ಲಿ ನೋಡ್ಬೇಕಾಗಿದ್ದು ಸ್ಟ್ರಕ್ಚರ್ ಆಫ್ ಡೈಕಾಟ್ ಎಂಬ್ರಿಯೋ. ಓಕೆ,
ನೋಡಿ ಟಿಪಿಕಲ್ ಡೈಕೋಟಲಿಡನಸ್ ಎಂಬ್ರಿಯೋ ಏನಿರುತ್ತೆ ಅದು ಯಾವಾಗ್ಲೂ ಎಂಬ್ರಿಯೋನಲ್ ಆಕ್ಸಿಸ್. ಓಕೆ, ಎಂಬ್ರಿಯಾನಲ್ ಆಕ್ಸಿಸ್ ಮತ್ತೆ 2 ಕಾಟೈಲಿಡನ್ಸ್ ಅನ್ನ ಒಳಗೊಂಡಿರುತ್ತೆ. ಹೆಸರಲ್ಲೇ ಇದೆ ಡೈಕಾಟ್ ಎಂಬ್ರಿಯೋ ಅಂತ ಹೇಳಿ. ಡೈಕಾಟ್ ಅಂತ ಹೇಳಿದ್ರೆ 2 ಕಾಟೈಲಿಡನ್ಸ್ ಅನ್ನ ಒಳಗೊಂಡಿರುವಂತದ್ದು. ಇನ್ನು ಪೋರ್ಷನ್ ಆಫ್ ಎಂಬ್ರಿಯೋ ಎಂಬ್ರಿಯೋನಲ್ ಆಕ್ಸಿಸ್ ಅಬೋವ್ ದ ಲೆವೆಲ್ ಆಫ್ ಕಾಟೈಲಿಡನ್ಸ್ ಇಸ್ ದ ಎಪಿಕೋಟೈಲ್ ಅಂತ ಹೇಳ್ತೀವಿ, ವಿಚ್ ಟರ್ಮಿನೇಟ್ಸ್ ವಿತ್ ದ ಪ್ಲ್ಯೂಮ್ಯೂಲ್ ಆರ್ ಸ್ಟೆಮ್ ಟಿಪ್ ಅಂತ ಹೇಳ್ತೀವಿ. ಇನ್ನು ದ ಸಿಲಿಂಡ್ರಿಕಲ್ ಪೋರ್ಷನ್ ಬಿಲೋ ದ ಲೆವೆಲ್ ಆಫ್ ಕಾಟೈಲಿಡನ್ಸ್ ಇಸ್ ಹೈಪೋಕೋಟೈಲ್. Okay, that terminates at its lower end in the radical or root tip. Adu hypocotyl. The root tip is covered with a root cap. Okay. So idishtu sexual reproduction in flowers ಬಗ್ಗೆ ಆಗಿತ್ತು. ಓಕೆ, ಇನ್ನು ನಾವು ಮುಂದಿನ ಒಂದು ತರಗತಿಯಲ್ಲಿ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ನೋಡ್ತಾ ಹೋಗೋಣ. ಇದ್ರಷ್ಟು ನಿಮಗೆ ಹೆವಿ ಅಂತ ಅನ್ಸಲ್ಲ. ಇನ್ನು ಬರುವಂತಹ ಚಾಪ್ಟರ್ಸ್ ತುಂಬಾನೇ ಈಸಿ ಇರುತ್ತೆ. ಇವೆಲ್ಲ ಮೇಜರ್ ಚಾಪ್ಟರ್ ಆಗಿರುತ್ತೆ. ಸೊ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.